ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಐ ಲಿವ್ ಆನ್ ಎ ರೋಡ್ ಬೈ ಅರುಂಧತಿ ಸುಬ್ರಹ್ಮಣ್ಯನ್. ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಐ ಲಿವ್ ಆನ್ ಎ ರೋಡ್ ಬೈ ಅರುಂಧತಿ ಸುಬ್ರಹ್ಮಣ್ಯನ್. ಈ ಒಂದು ಪದ್ಯದ ಮೇನ್ ಥೀಮನ್ನು ಗಮನಿಸಿದಾಗ ಇಲ್ಲಿ ಕವಿಯವರು ತಮ್ಮ ಒಂದು ಸೆಲ್ಫ್ ಡಿಸ್ಕವರಿ ಅಂದರೆ ತಮ್ಮ ಸ್ವ ಒಂದು ಅನ್ವೇಷಣೆಯನ್ನು ಮಾಡ್ತಾ ಅದರ ಜೊತೆಗೆ ಒಂದು ಪರ್ಸನಲ್ ಫ್ರೀಡಮ್, ಇಲ್ಲಿ ಪರ್ಸನಲ್ ಫ್ರೀಡಮ್ ಅಂದ ತಕ್ಷಣ ಆಕೆ ತನ್ನ ಒಂದು ವೈಯಕ್ತಿಕ ಸ್ವಾತಂತ್ರ್ಯದ ಕುರಿತು ಮತ್ತು ತನ್ನ ಒಂದು ಗುರುತನ್ನು ಅನ್ವೇಷಣೆಯನ್ನು ಕುರಿತು ಈ ಒಂದು ಪದ್ಯದ ಸಾಲುಗಳಲ್ಲಿ ಬರಿತಾ ಹೋಗ್ತಾ ಇದ್ದಾರೆ. ತಾನು ವಾಸಿಸ್ತಕ್ಕಂತಹ ಆ ಒಂದು ರೋಡ್ ಹೇಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಬನ್ನಿ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಇಲ್ಲಿ ಕಲಿಯೋಣ ಮತ್ತು ಈ ಒಂದು ಸಮರಿಯನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲ ಸಾಲಿನಲ್ಲಿ ಕವಿಯತ್ರಿಯವರು ಹೇಳ್ತಾ ಇದ್ದಾರೆ, ಐ ಲಿವ್ ಆನ್ ಎ ರೋಡ್, ಅ ಲಾಂಗ್ ಮ್ಯಾಜಿಕ್ ರೋಡ್ ಫುಲ್ ಆಫ್ ಬ್ಯೂಟಿಫುಲ್ ಪೀಪಲ್. ಅಂದರೆ ಈ ಸಾಲಿನ ಅರ್ಥ, ನಾನು ಒಂದು ರಸ್ತೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ, ಅದು ತುಂಬ ಉದ್ದವಾಗಿದೆ, ಅದೊಂದು ರೀತಿ ಮಾಂತ್ರಿಕವಾದ ರಸ್ತೆ, ತುಂಬ ಸುಂದರವಾದ ಜನರಿಂದ ತುಂಬಿದೆ. ನೋಡಿ, ಈ ಸಾಲಿನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನೆಂದರೆ, ಈ ಒಂದು ಸಾಲುಗಳ ಒಂದು ಸಾರಾಂಶ ಏನಂದರೆ, ಇಲ್ಲಿ ಕವಿ ತಾನು ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳವನ್ನು ಅವರು ಕೇವಲ ಒಂದು ಫಿಸಿಕಲ್ ರೋಡ್ ಆಗಿ ನೋಡ್ತಾ ಇಲ್ಲ, ಅಂದರೆ ಒಂದು ಭೌತಿಕ ರಸ್ತೆಯಾಗಿ ನೋಡ್ತಾ ಇಲ್ಲ, ಅದನ್ನೊಂದು ಮಾಂತ್ರಿಕ ಸ್ಥಳ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಒಂದು ವಿಶಿಷ್ಟತೆ ಇದೆ, ಆಕರ್ಷಕ ವ್ಯಕ್ತಿಗಳಿದ್ದಾರೆ, ಬ್ಯೂಟಿಫುಲ್ ಪೀಪಲ್ಲಿಂದ ತುಂಬಿದೆ, ಅಂದರೆ ಒಂದು ಆಕರ್ಷಕ ವ್ಯಕ್ತಿಗಳಿದ್ದಾರೆ. ಆ ಒಂದು ರೋಡ್ ಅಂತಕ್ಕಂಥದ್ದು ಕೇವಲ ಭೌತಿಕ ರಸ್ತೆಯಲ್ಲ, ಅಂದರೆ ಅದೊಂದು ಕೇವಲ ನಿರ್ಜೀವ ರಸ್ತೆಯಲ್ಲ, ಬದಲಿಗೆ ಆ ಒಂದು ರಸ್ತೆ ಅಂತಕ್ಕಂಥದ್ದು ಒಂದು ಜೀವನ ಶೈಲಿ, ಅದೊಂದು ಸಮುದಾಯ ಅಂತಕ್ಕಂಥದ್ದು, ಜನರು ವಾಸಿಸ್ತಕ್ಕಂಥ ಒಂದು ಸ್ಥಳ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ಮುಂದಿನ ಸಾಲುಗಳಲ್ಲಿ ಹೇಳ್ತಾರೆ, ದ ವುಮೆನ್ ಕಲ್ಟಿವೇಟ್ ಲಾಂಗ್ ಮೋಚಾ ಲೆಗ್ಸ್ ಆ್ಯಂಡ್ ದ ಮ್ಯಾನ್ ಸ್ಕಲ್ಪ್ಟ್ ದೇರ್ ಟಾರ್ಸಸ್ right down to the designer curlicue of air under each arm. ನೋಡಿ, ಇಲ್ಲಿ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಮಹಿಳೆಯರು ತುಂಬ ಉದ್ದನೆಯಾದ ಮೋಚಾ ಬಣ್ಣದ ಕಾಲುಗಳನ್ನು ಬೆಳೆಸ್ಕೋತಾರೆ, ಮತ್ತು ಪುರುಷರು ತಮ್ಮ ದೇಹ ತೋಳುಗಳ ಕೆಳಗಿರುವ ವಿನ್ಯಾಸದ ಒಂದು ಕೂದಲುಗಳನ್ನು, ಒಂದು ಕರ್ಲಿ ಹೇರ್ಸನ್ನು ಬೆಳೆಸ್ಕೋತಾರೆ, ಅವುಗಳನ್ನು ಬಳಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ಸೌಂದರ್ಯ ಅಂತಕ್ಕಂಥದ್ದು ಮತ್ತು ದೇಹದ ಪರಿಪೂರ್ಣತೆ ಬಗ್ಗೆ ಸಮಾಜದ ನಿರೀಕ್ಷೆಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜನರು ತಮ್ಮನ್ನು ತಾವು ಹೇಗೆ ಸಿದ್ಧಪಡಿಸ್ಕೊಳ್ತಾರೆ, ಅದರಲ್ಲೂ ವಿಶೇಷವಾಗಿ ಈ ಒಂದು ಸಾರ್ವಜನಿಕ ಜೀವನದಲ್ಲಿ ತಮ್ಮ ಬಾಹ್ಯ ರೂಪಕ್ಕೆ ಎಷ್ಟು ಪ್ರಾಮುಖ್ಯತೆ ನೀಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಮೋಚ ಕಾಲುಗಳು ಮತ್ತು ವಿನ್ಯಾಸದ ಸುರುಳಿ ಕೂದಲು ಅಂದರೆ ಕರ್ಲಿ ಹೇರ್ಸ್ ಎಂಬತಕ್ಕಂಥದ್ದು ಒಂದು ಸೌಂದರ್ಯ. ಅಂದರೆ ಆ ರಸ್ತೆಯಲ್ಲಿ ವಾಸಿಸ್ತಕ್ಕಂಥ ಮಹಿಳೆಯರು ಹೇಗಿದ್ದಾರೆ ಅಂದರೆ, ಅವರು ಉದ್ದನೆಯ ಮೋಚ ಬಣ್ಣದ ಕಾಲುಗಳನ್ನು ಬೆಳೆಸ್ಕೋತಾ ಇದ್ದಾರೆ, ಪುರುಷರು ತಮ್ಮ ದೇಹ ತೋಳುಗಳನ್ನು ಬೆಳೆಸ್ಕೋತಾ ಇದ್ದಾರೆ, ಆ ತೋಳುಗಳ ಕೆಳಗೆ ವಿನ್ಯಾಸ ಇರತಕ್ಕಂಥ ಸುರುಳಿ ಕೂದಲುಗಳನ್ನು ತೆಗಿತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನಂತರ ಸಾಲಲ್ಲಿ ಹೇಳ್ತಾರೆ, ದ ಲೂರ್ ಈಸ್ ದ ಸೇಮ್, ದ ಕಾನ್ಫ್ರಂಟ್ ಸೆಲ್ಫ್ ವಿತ್ ಅ ಸೆಲ್ಫ್ ಇನ್ ದಿಸ್ ಏನ್ಷಿಯಂಟ್ ಸಿಟಿ ಆಫ್ ಮಿರರ್ಸ್ ದಟ್ ಕ್ಯಾನ್ ಬ್ಲೋಟ್ ಯು ಇನ್ ಟು ಎ ಸೆಂಟರ್ ಸ್ಪ್ರೆಡ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಆಕರ್ಷಣೆ ಒಂದೇ, ಇದು ಒಂದು ಆಕರ್ಷಣೆಯ ಸ್ಥಳ. ಕನ್ನಡಿಗಳ ಈ ಒಂದು ಪ್ರಾಚೀನ ನಗರದಲ್ಲಿ ಸ್ವಯಂವನ್ನು ಅಂದರೆ ತನ್ನನ್ನು ತಾನು ಎದುರಿಸುವುದು ಮತ್ತು ನಿಮ್ಮನ್ನು ಒಂದು ಕೇಂದ್ರ ಬಿಂದುವನ್ನಾಗಿ ಹಿಗ್ಗಿಸುವಂತಹದ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಳಾರ್ಥದಲ್ಲಿ ಹೇಳಬೇಕಾದ್ರೆ, ಇಲ್ಲಿ ಮುಂಬೈನಂತಹ ಅಥವಾ ಒಂದು ಕನ್ನಡಿಗಳ ನಗರ ಅಂದರೆ ಒಂದು ಮುಂಬೈ ಆಗಿರ್ಬೋದು, ಒಂದು ಮಹಾನಗರ, ಯಾವುದೇ ಒಂದು ಬೆಂಗಳೂರು ಅಥವಾ ಯಾವುದೇ ಒಂದು ಮಹಾನಗರ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಇದನ್ನು ಅದು ಸೂಚಿಸ್ತಾ ಇದೆ. ಅಲ್ಲಿ ಪ್ರತಿಯೊಬ್ಬರು ತಮ್ಮನ್ನು ತಾವು ನಿರಂತರವಾಗಿ ನೋಡ್ಕೊಳ್ತಾರೆ, ಮಿರರ್ಸಲ್ಲಿ ತಮ್ಮನ್ನು ನೋಡ್ಕೊಳ್ತಾರೆ, ತಮ್ಮನ್ನು ಹೋಲಿಸ್ಕೊಳ್ತಾರೆ ಮತ್ತು ತಮ್ಮ ಬಗ್ಗೆ ಅರಿತುಕೊಳ್ತಾರೆ. ಸೆಂಟರ್ ಸ್ಪ್ರೆಡ್ ಆಗಿ ಹಿಗ್ಗುವುದು ಎಂದರೆ ಪ್ರಸಿದ್ಧ ಅಥವಾ ದೊಡ್ಡ ವ್ಯಕ್ತಿತ್ವವನ್ನು ಪಡಿತಕ್ಕಂಥದ್ದು. ಇದು ಈ ರಸ್ತೆಯ ಜೀವನ ಶೈಲಿಯ ಪ್ರಮುಖ ಆಕರ್ಷಣೆಯಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಜನರು ತಮ್ಮ ನಿಜವಾದ ವ್ಯಕ್ತಿತ್ವವನ್ನು ಅರಿಯಲು ಅಥವಾ ಅದನ್ನು ರೂಪಿಸಿಕೊಳ್ಳಲು ಈ ಒಂದು ರಸ್ತೆಗೆ ಬರ್ತಾರೆ ಅಂತ ಕವಿ ಹೇಳ್ತಾ ಇದ್ದಾರೆ. ಡಿಸ್ಮ್ಯಾಂಟಲ್ ಯು ಇಂಟು ಐಸ್, ಏರ್, ಟೀತ್, ಬಟ್ ಶ್ರಿಂಕ್ ಯು ಇಂಟು ಎ ಕಮರ್ಷಿಯಲ್ ಬ್ರಿಕ್, ಎಕ್ಸ್ಪ್ಲೋಡ್ ಯು ಇಂಟು 70 mm ಇಮ್ಮೋರ್ಟಾಲಿಟಿ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಕಣ್ಣುಗಳು, ಕೂದಲು, ಹಲ್ಲುಗಳು ಮತ್ತು ನಿಮ್ಮ ಬಟ್ಸ್ ಅಂದರೆ ಬ್ಯಾಕ್
ಎಲ್ಲವೂ ಸಹ ವಿಭಜಿಸ್ಬೋದು. ನಿಮ್ಮನ್ನು ಒಂದು ಜಾಹೀರಾತು ವಿರಾಮವಾಗಿ ಕುಗ್ಗಿಸಬಹುದು, ನಿಮ್ಮನ್ನು 70 mm ಅಮರತ್ವಕ್ಕೆ ಸಿದ್ಧಪಡಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಆ ವ್ಯಕ್ತಿಯನ್ನು ಭಾಗಗಳಾಗಿ ವಿಭಜಿಸುವ ಮೂಲಕ ಒಂದು ಮಾಧ್ಯಮ ಅಥವಾ ಒಂದು ಗ್ಲಾಮರ್ ಉದ್ಯಮ ಪ್ರಭಾವ ವಿವರಿಸ್ತಾ ಇದ್ದಾರೆ. ಒಂದು ಗ್ಲಾಮರ್, ಒಂದು ಫ್ಯಾಷನ್ ಬಗ್ಗೆ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯನ್ನು ಕೇವಲ ಅವರ ದೈಹಿಕ ಗುಣಲಕ್ಷಣಗಳೇ ಇಲ್ಲಿ ಇಳಿಸಲಾಗ್ತಾ ಇದೆ. ಇಲ್ಲಿ ಆ ಒಂದು ವ್ಯಕ್ತಿಯ ಮೌಲ್ಯವನ್ನು ಕೇವಲ ಅಲ್ಪಾವಧಿ ಆಕರ್ಷಣೆಗೆ ಸೀಮಿತಗೊಳಿಸ್ತಾ ಇದೆ. ಆದರೆ 70 mm ಅಮರತ್ವ ಎಂದರೆ ಒಂದು ಸಿನಿಮಾ ಸ್ಕ್ರೀನ್ ಅಂತ ದೊಡ್ಡ ಪರದೆ ಮೇಲೆ ಪ್ರಸಿದ್ಧಿಯನ್ನು ಗಳಿಸಿ ಅವರು ಅಜರಾಮರವಾಗಿರೋದು ಅಂತ. ಇದು ಈ ರಸ್ತೆಯಲ್ಲಿರುವವರು ಎದುರಿಸುವ ವಿಪರೀತ ಆಯ್ಕೆಗಳನ್ನು ತೋರಿಸುತ್ತೆ. ಒಂದು ಸಂಪೂರ್ಣ ಕಮರ್ಷಿಯಲ್ ಆಗಿ ಕಳೆದು ಹೋಗುವುದು, ಇಲ್ಲವೇ ಅಪ್ರತಿಮ ಖ್ಯಾತಿಯನ್ನು ಗಳಿಸುವುದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಬಟ್ ಲೈಫ್ ಆನ್ ದಿಸ್ ರೋಡ್ ಈಸ್ ಅಬೌಟ್ ವೇಟಿಂಗ್, ಅಬೌಟ್ ಆಸ್ಟರಿಟೀಸ್ ಅಟ್ ದ ಜಿಮ್ ಆ್ಯಂಡ್ ದ ಬ್ಯೂಟಿ ಪಾರ್ಲರ್, ಅಬೌಟ್ ಪ್ರೇಯರ್ ಔಟ್ಸೈಡ್ ದ ಶ್ರೈನ್ಸ್ ಆಫ್ ರೆಡ್ ಐಡ್ ಪ್ರೊಡ್ಯೂಸರ್ಸ್. ಆದರೆ ಈ ರಸ್ತೆಯ ಮೇಲೆ ಜೀವನವೆಂದರೆ ಕಾಯುವುದು, ವೆಯ್ಟ್ ಮಾಡೋದು, ಜಿಮ್ಗೆ, ವ್ಯಾಯಾಮ ಶಾಲೆಗೆ ಹೋಗೋದು, ಬ್ಯೂಟಿ ಪಾರ್ಲರ್ಗಳಲ್ಲಿ ಹೋಗ್ತಕ್ಕಂಥದ್ದು, ಕಠಿಣ ಅಭ್ಯಾಸ ಮಾಡ್ತಕ್ಕಂಥದ್ದು, ಮತ್ತು ನಿರ್ಮಾಪಕರು ಪ್ರೊಡ್ಯೂಸರ್ಸ್ ಏನಿದ್ದಾರೆ ಅವರ ಒಂದು ಮನೆಗಳ ಮುಂದೆ ಹೊರಗೆ ಕಾಯತಕ್ಕಂಥದ್ದು, ಪ್ರಾರ್ಥನೆ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಪ್ರಸಿದ್ಧಿ ಅಥವಾ ಯಶಸ್ಸಿಗಾಗಿ ಜನರು ಮಾಡುವ ತ್ಯಾಗ ಮತ್ತು ಕಠಿಣ ಪರಿಶ್ರಮವನ್ನು ವಿವರಿಸ್ತಾ ಇದೆ. ಜಿಮ್ ಮತ್ತು ಬ್ಯೂಟಿ ಪಾರ್ಲರ್ ಶಾರೀರಿಕ ಒಂದು ಪರಿಪೂರ್ಣತೆಗಾಗಿ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಪ್ರತಿಪಾದಿಸಿದರೆ, ಕೆಂಪು ಕಣ್ಣಿನ ನಿರ್ಮಾಪಕರು ಅಂದರೆ ಮನೋರಂಜನೆಯ ಒಂದು ಏನು ಫಿಲಮ್ ಇಂಡಸ್ಟ್ರಿ ಶಕ್ತಿಶಾಲಿ ವ್ಯಕ್ತಿಗಳನ್ನು ಇದು ಸೂಚಿಸ್ತಾ ಇದೆ. ಅವರ ದೇಗುಲಗಳ ಹೊರಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಂದರೆ ಅವರ ಒಂದು ಮನೆಗಳ ಮುಂದೆ ಅವಕಾಶಗಳಿಗಾಗಿ, ಅವರ ದಯೆಗಳಿಗಾಗಿ ಕಾಯುವುದು ಮತ್ತು ತಪಸ್ಸು ಮಾಡುವುದು ಅಂತಕ್ಕಂಥದ್ದು. ಈ ಜೀವನವು ಕೇವಲ ಕಾಯುವಿಕೆ ಮತ್ತು ನಿರಂತರ ಪ್ರಯತ್ನದ ಬಗ್ಗೆ ಎಂಬುದನ್ನು ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ನಂತರ ಹೇಳ್ತಾರೆ, ಅಬೌಟ್ PG digs waiting to balloon into penthouses, auto rickshaws into Ferraris, mice into chauffeurs. ನೋಡಿ, ಇಲ್ಲಿ PG ಕೊಠಡಿಗಳು, ಹೌಸ್ಗಳು, ಆಟೋ ರಿಕ್ಷಾಗಳು, ಫೆರಾರಿಗಳು, ಇಲಿಗಳ ಒಂದು ಚಾಲಕರ ಬಲೂನುಗಳಂತೆ ಇಗ್ಗಲು ಕಾಯ್ತಾ ಇದೆ ಅಂತ. ನೋಡಿ, ಈ ಸಾಲಿನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಮಹತ್ವಾಕಾಂಕ್ಷೆ ಮತ್ತು ಸಣ್ಣ ಪ್ರಾರಂಭದಿಂದ ದೊಡ್ಡ ಯಶಸ್ಸಿಗೆ ತಲುಪ್ತಕ್ಕಂಥ ಕನಸುಗಳನ್ನು ಇಲ್ಲಿ ವಿವರಿಸ್ತಾ ಇದೆ. PG ಕೊಠಡಿಗಳೆಂದರೆ ಒಂದು ವಸತಿ ಗೃಹಗಳು. ಈಗೇನು ನಾವು ರೆಂಟೆಡ್ ರೂಮ್ಸ್ ಅಂತ ಹೇಳ್ತೀವಿ, PG ಕೊಠಡಿಗಳಿಂದ ಹಿಡಿದು ಇಲ್ಲಿ ಆಟೋ ರಿಕ್ಷಾಗಳು, ಇವು ಜನಸಾಮಾನ್ಯರಿಗೆ ಅಂದರೆ ಇಲಿಗಳೆಂದರೆ ಸಣ್ಣ ಒಂದು ಆಟೋ ರಿಕ್ಷಾಗಳನ್ನು ಸಣ್ಣ ವ್ಯಕ್ತಿಗಳು ಬಳಸ್ತಾರೆ. ಇವೆಲ್ಲವೂ ದೊಡ್ಡ ಐಷಾರಾಮಿ ಸಂಗತಿಗಳಾಗಿ ಹೌಸ್, ಫೆರಾರಿ ಆಗಿ ರೂಪಾಂತರಗೊಳ್ಳುವ ಕನಸುಗಳನ್ನು ಕಾಣುತ್ತೆ. ಅಂದರೆ ಇದು ಈ ರಸ್ತೆಯಲ್ಲಿರುವವರು ಆಳವಾದಂತಹ ಕನಸುಗಳು, ಅವರ ಭರವಸೆ, ಅವರ ಮಹತ್ವಾಕಾಂಕ್ಷೆಗಳನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇದೆ. ಆ ರಸ್ತೆಯಲ್ಲಿ ವಾಸಿಸ್ತಕ್ಕಂಥವ್ರು ಆ ಒಂದು PGಗಳಲ್ಲಿದ್ದಾರೆ. ಕೆಲವರು ಆಟೋ ರಿಕ್ಷಾಗಳನ್ನು ಬಳಸ್ತಾರೆ, ಆದರೆ ಅವರು ಮುಂದೆ ಅವರು ದೊಡ್ಡಂತಹ ಒಂದು ಕನಸುಗಳನ್ನು ನನಸು ಮಾಡಿಕೊಳ್ಳೋದಕ್ಕೆ ಇಲ್ಲಿ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬ್ಲೆಸ್ಡ್ ಬೈ ಅನ್ ಎಪಿಡೆಮಿಕ್ ಆಫ್ ಡೆಸ್ಪರೇಟ್ ಹೋಪ್, ಅಟ್ ಎನಿ ಮೂಮೆಂಟ್ ಮೈ ರೋಡ್ ಮೈಟ್ ಬೀನ್ ಸ್ಟಾಲ್ಕ್ ಟು ಹೆವೆನ್. ಈ ಕೊನೆಯ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ವಾಸಿಸ್ತಕ್ಕಂಥವರೆಲ್ಲರೂ ಸಹ ಹತಾಶೆಯ ಭರವಸೆಯಿಂದ ಒಂದು ರೀತಿ ಬ್ಲೆಸ್ಡ್, ಅವರಿಗೆ ಒಂದು ರೀತಿ ಒಂದು ಆಶೀರ್ವಾದ ಮಾಡಿದೆ ಅಂತ. ಅವರೆಲ್ಲರಿಗೂ ಸಹ ಒಂದು ಹತಾಶೆ ಅಂತಕ್ಕಂತಹದ್ದು ಆಶೀರ್ವಾದ ಮಾಡಿಬಿಟ್ಟಿದೆ. ಅದು ಯಾವುದೇ ಕ್ಷಣದಲ್ಲಿ ಈ ನನ್ನ ರಸ್ತೆಯನ್ನು ಸ್ವರ್ಗಕ್ಕೆ ಏರಿಸ್ಕೊಂಡು ಹೋಗ್ಬೋದು. ಲೈಕ್ ಎ ಬೀನ್ ಸ್ಟಾಕ್ ಟು ಹೆವೆನ್. ಬೀನ್ ಸ್ಟಾಕ್ ಅಂದರೆ ಅದೊಂದು ಬೀಜ, ಅದನ್ನು ಭೂಮಿಗೆ ಹಾಕಿ ನೀರು ಕೊಟ್ಟ ತಕ್ಷಣ ಅದು ಅತಿ ಎತ್ತರದ ಮರವಾಗಿ ಆಕಾಶಕ್ಕೆ ಸ್ವರ್ಗಕ್ಕೆ ಸೇರ್ತಕ್ಕಂತಹ ಒಂದು ಬಳ್ಳಿ ಹಾಗೆ ಬೆಳೆಯುತ್ತೆ. ಆ ರೀತಿಯಾಗಿ ಈ ರೋಡ್ ಅಂತಕ್ಕಂಥದ್ದು ಸ್ವರ್ಗಕ್ಕೆ ಸೇರಬಹುದು ಅಂತ ನೋಡಿ. ಈ ಸಾಲುಗಳಲ್ಲಿ ಹೇಳ್ತಾ ಇರತಕ್ಕಂಥದ್ದು ಹತಾಶೆಯ ಒಂದು ಭರವಸೆ ಅಂತಕ್ಕಂಥದ್ದು ಒಂದು ರೀತಿ ಎಪಿಡೆಮಿಕ್, ಸಾಂಕ್ರಾಮಿಕ, ಪ್ರತಿಯೊಬ್ಬರಿಗೂ ಹರಡ್ತಾ ಹೋಗುತ್ತೆ. ಅಂದರೆ ಪ್ರತಿಯೊಬ್ಬರಲ್ಲೂ ಆಳವಾಗಿ ಬೇರಿರ್ತಕ್ಕಂತಹ ಯಶಸ್ಸಿನ ಬಗ್ಗೆ ತೀವ್ರವಾದ ಆಸೆ ಮತ್ತು ಈ ಭರವಸೆಯೇ ಅವರನ್ನು ಮುನ್ನಡೆಸುತ್ತೆ. ಇಲ್ಲಿ ಆ ಬೀನ್ ಸ್ಟಾಕ್ ಟು ಹೆವೆನ್ ಅಂತಕ್ಕಂಥದ್ದು ಒಂದು ಮೂವಿ ಕೂಡ ಇದೆ, ದ ಜಾಯಿಂಟ್ ಸ್ಲೇಯರ್ ಅಂತ. ಅಲ್ಲಿ ಆ ಬೀಜ ಬಿದ್ದ ತಕ್ಷಣ ದೊಡ್ಡ ಮರವಾಗಿ ಮೇಲೆ ಹೋಗುತ್ತೆ. ಆ ರೀತಿಯಾಗಿ ಈ ಒಂದು ಅವರ ಭರವಸೆ ಅಂತಕ್ಕಂಥದ್ದು ಇವು ಈ ಒಂದು ರೋಡನ್ನು ಆ ಒಂದು ಹೆವೆನ್ಗೆ ಕರ್ಕೊಂಡು ಹೋಗಬಹುದು ಅಂತ. ಅಲ್ಲಿ ಒಂದು ಸಣ್ಣ ಬೀಜವು ಆಕಾಶಕ್ಕೆ ತಲುಪುತ್ತೆ. ಅದೇ ರೀತಿ ಈ ರಸ್ತೆ ಯಾವುದೇ ಕ್ಷಣದಲ್ಲಿ ದೊಡ್ಡ ಯಶಸ್ಸನ್ನು,
ಖ್ಯಾತಿಯನ್ನು ತರಬಹುದು, ಅವರನ್ನು ಸ್ವರ್ಗಕ್ಕೆ ಕರೆದೊಯ್ಯಬಹುದು ಎಂಬತಕ್ಕಂಥ ನಂಬಿಕೆಯನ್ನು ಈ ಒಂದು ಕೊನೆಯ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ. ಕವಿ ಈ ಸಾಲಿನಲ್ಲಿ ಹೇಳ್ತಾ ಇರ್ತಕ್ಕಂಥ ಈ ಒಂದು ರೋಡ್ನಲ್ಲಿ ಏನು ವಾಸ ಮಾಡ್ತಾ ಇರ್ತಕ್ಕಂಥ ಜನರು ತಮ್ಮದೇ ಆದಂತಹ ಭರವಸೆಗಳು, ತಮ್ಮದೇ ಆದಂಥ ಒಂದು ಯಶಸ್ಸಿನ ಕನಸನ್ನು ಕಾಣ್ತಾ ಇದ್ದಾರೆ. ಆ ರೋಡ್ನಲ್ಲಿ ವಾಸಿಸುವವರು ಆ ಒಂದು ಭರವಸೆಗಳ ಮೂಲಕ ಅವರು ಅತಿ ಎತ್ತರ ಸ್ಥಾನಕ್ಕೆ ಹೋಗ್ಬೋದು, ಅವರು ಸ್ವರ್ಗಕ್ಕೆ ಸೇರಬಹುದು ಅಂತಕ್ಕಂಥದ್ದನ್ನು ಈ ಐ ಲಿವ್ ಆನ್ ಎ ರೋಡ್ ಪದ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ವಿಡಿಯೋಗಳನ್ನು ತಪ್ಪದೇ ನೋಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.